everyone fine. ಇವತ್ತು ಶಿರಸ್ತೇದಾರರು ರಜೆ ಇದ್ದ ಕಾರಣದಿಂದಾಗಿ ಚಾರ್ಜ್ ಶೀಟ್ ಪರಿಶೀಲನೆ ಆಗಲ್ಲ. ಅವರು ಇವತ್ತು ಲೀವಲ್ಲಿದ್ದಾರೆ. ಹಾಗಾಗಿ ಚಾರ್ಜ್ ಶೀಟನ್ನು ಪರಿಶೀಲನೆ ನಡೆಸಲ್ಲ. ಕಾರಣ ಅದು ಒಂದು 3991 ಪುಟಗಳಷ್ಟು ಚಾರ್ಜ್ ಶೀಟ್. ಅದು ಶಿರಸ್ತೇದಾರರು ಪರಿಶೀಲನೆ ಆದ ಮೇಲೆ ಸಿ ಮಾಡ್ತಾರೆ ಪೊಲೀಸರನ್ನು. ಎಲ್ಲ ಪ್ರತಿಗಳು ಸಿ ಆದ ಬಳಿಕ ಆರೋಪಿಗಳಿಗೆ ಚಾರ್ಜ್ ಶೀಟ್ ಪ್ರತಿ ನೀಡ್ತಾರೆ. ಅಂದರೆ ಈ ಸಿ ಆಗೋದನ್ನೇ ಕಾಯ್ತಾ ಇರೋದು ಇವರೆಲ್ಲರೂ ಕೂಡ. ಸಿ ಆದ ತಕ್ಷಣ ಯಾರಪ್ಪ ಅವನು A2, A3, A5, A6, A7, A11 ನೋಡಪ್ಪ ನಿನ್ನ ಕತೆ ಇದು ಅಂತ ಹೇಳಿಬಿಡ್ತಾರೆ. ಅದನ್ನೇನು ಮಾಡಿಬಿಡ್ತಾರೆ, ಇಮ್ಮಿಡಿಯೇಟಾಗಿ ಅವ್ರು ತೊಗೊಂಡು ಹೋಗಿ ಅವ್ರ ವಕೀಲರ ಮುಂದೆ ಇಟ್ಬಿಡ್ತಾರೆ. ಸ್ವಾಮಿ ನಂದು ಇಷ್ಟಿದೆ, ನಾನು ಹೇಗಾದರೂ ಮಾಡಿ ನನಗೆ ಇದರಲ್ಲಿ ಬೇಲ್ ಕೊಡಿಸ್ಬಿಡಿ, ಅಪ್ಲೈ ಮಾಡಬೇಡಿ ಅಂತ ಹೇಳಿ. ಆಗ ಆ ವಕೀಲರು ಅದನ್ನೇನು ಮಾಡ್ತಾರೆ, ಅದಕ್ಕೆ ಏನೇನು ಕೌಂಟರ್ ಪಾಯಿಂಟ್ಸ್ ರೆಡಿ ಮಾಡಬಹುದು, ಅದರಲ್ಲಿ ಯಾವ ಥರ ಬೇಲ್ ಗಿಟ್ಟಿಸಿಕೊಳ್ಳಬಹುದು. ಇವರು ಚಾರ್ಜ್ ಶೀಟ್ ಬರೆದಿದ್ದಾರಲ್ಲ ಸ್ವಾಮಿ, ಒಂದು ಚಾರ್ಜ್ ಶೀಟಾ ಸ್ವಾಮಿ, ಚೆನ್ನಾಗಿ ಕತೆ ಬರೆದಿದ್ದಾರೆ ಇವರು. ಕೋರ್ಟಲ್ಲಿ ಹಾಗೆ ನಡೆಯೋದು ವಾದ, ಒಳ್ಳೆ ಕತೆ ಹೇಳಿದ್ದಾರೆ ಇವರು, ನಮ್ಮ ಕಕ್ಷಿದಾರರ ಪರವಾಗಿ ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಒಂದು ವಾದವನ್ನು ಮಾಡ್ಕೊಳ್ತಾರೆ. ಬೇಲ್ ಕೊಡೋದು ಬಿಡೋದು ನ್ಯಾಯಮೂರ್ತಿಗಳಿಗೆ ಬಿಟ್ಟಂಥ ವಿಚಾರ. ಚಾರ್ಜ್ ಶೀಟ್ ಪ್ರತಿ ಆರೋಪಿಗಳಿಗೆ ಸಿಕ್ಕ ಬಳಿಕ ಕೋರ್ಟ್ ಅದನ್ನು ಕನ್ಸಿಡರ್ ಮಾಡುತ್ತೆ. ಆನಂತರದಲ್ಲಿ ಸೆಷನ್ಸ್ ಕೋರ್ಟ್ಗೆ ಕಮಿಟಲ್ ಆದಮೇಲೆ ಸೆಷನ್ಸ್ ಕೋರ್ಟ್ಗೆ ಪ್ರಕರಣ ವರ್ಗಾವಣೆ ಆಗುತ್ತೆ. ಸದ್ಯ 24ನೇ ACMM ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗಳು ಸದ್ಯಕ್ಕೆ ಆಗ್ತಾ ಇವೆ. Good